ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗೇ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಬಟ್ ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್ ಇಟ್. ಹಾಂ, ಸೊ ಇವತ್ತಿನ ವ್ಲಾಗ್ ಏನು, ಇವತ್ತು ಯಾವುದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು, ಅಥವಾ ಆಲ್ರೆಡಿ ತಮ್ಮನೇನಲ್ಲಿ ನೀವು ನೋಡಿರ್ತೀರ ನಾನು ಏನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ. ಬಟ್ ಸ್ಟಿಲ್ ನಾನು ಒಂದು ಸಲ ಹೇಳಿಬಿಡ್ತೀನಿ. ಸೊ ಇವಾಗ ಎಲ್ಲ ಕಡೆ ಹಾಟ್ ನ್ಯೂಸ್ ಆಗಿರೋದು ಸುದ್ದಿ ಏನಪ್ಪ ಅಂದರೆ ಚಂದನ್ ಆ್ಯಂಡ್ ನಿವೇದಿತಾ ಗೌಡ ಡಿವೋರ್ಸ್ ವಿಷಯ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ನಾವು ಮೂರನೇ ವ್ಯಕ್ತಿಗಳು ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಅವ್ರವ್ರದ್ದೇನಿರುತ್ತೆ ಅದು ಅವ್ರಗಳ್ಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಸೊ ಇಲ್ಲಿ ವಿಷಯ ಏನು ಅಂದರೆ ಬರೀ ಡಿವೋರ್ಸ್ ಅನ್ನೋದಷ್ಟೇ ಹೈಲೈಟ್ ಆಗ್ತಾ ಇದೆ. ಬಟ್ ಯಾಕೆ ಡಿವೋರ್ಸ್ ಆಗ್ತಾ ಇದೆ, ಏನಕ್ಕೆ ಎತ್ತ ಅಂತ ರೀಸನ್ಸ್ ಯಾರಿಗೂ ಗೊತ್ತಿಲ್ಲ. ಬಟ್ 2-3 ರೀಸನ್ಸ್ ಎಲ್ಲ ಚಾನೆಲ್ಸಲ್ಲೂ ಹರಿದಾಡ್ತಾ ಇರೋದು ಏನು ಅಂದರೆ ಅವ್ರ ಕರಿಯರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಆ್ಯಂಡ್ ಇಷ್ಟೇ. ಕೆಲವೊಂದು ಚಿಕ್ಕ ಪುಟ್ಟ ಏನದು ಇರುತ್ತಲ್ಲ ಜಗಳಗಳು, ಸೊ ಆ ರೀತಿ ಅಂತ. ಬಟ್ ಇದ್ರ ಬಗ್ಗೆ ಇಬ್ಬರು ಕೂಡ ಯಾವುದನ್ನು ಏನೂ ಮಾತಾಡಿಲ್ಲ. ಆದರೆ ಅವರವರ ಇನ್ಸ್ಟಾಗ್ರಾಮ್ ID-ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ನಾವು ಡಿವೋರ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆ ಮುಂದೆನೂ ಸಪೋರ್ಟ್ ಮಾಡಿ ನಮ್ಮನ್ನು ಅಂತ ಕೇಳ್ಕೊಂಡಿದ್ದಾರೆ. ಸೊ ಹೀಗೆಲ್ಲ ಇರುವಾಗ ಯಾವುದು ಸರಿ ಯಾವುದು ತಪ್ಪು ಅಂತ ಯಾರೂ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಅವರೇ ಪರ್ಸ್ನಲಾಗಿ ಒಂದು ಇಂಟರ್ವ್ಯೂ ಕೊಟ್ಟು ಅಥವಾ ಈ ರೀತಿ ಇತ್ತು, ಈ ರೀತಿ ಆಗಿದೆ ಅಂತ ಹೇಳೋ ತನಕನೂ ಯಾರಿಗೂ ಏನೂ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಇದೊಂಥರ ಪೀಕ್ ಹೈ ಅಂತಾರಲ್ಲ ಹಾಗೆ ಫುಲ್ ಎಲ್ಲ ಕಡೆ ಇದೇ ವಿಷಯ ನಡೀತಾ ಇದೆ. ಎಲ್ಲ ಹೇಳ್ತಿರೋದು ಇಷ್ಟೇ ವಿಷಯ, ಅವರಿಬ್ಬರು ಕರಿಯರ್ನ ಅವ್ರದ್ದೇ ಆದ ರೀತಿಯಲ್ಲಿ ಕಂಟಿನ್ಯೂ ಮಾಡೋದಿದೆ. ಸೊ ಹಾಗಾಗಿ ಡಿವೋರ್ಸ್ ತಗೋತಾ ಇದ್ದಾರೆ ಅಂತ. ಸೊ ಬನ್ನಿ ಈಗ ನೋಡೋಣ ಅದೇನು ಎತ್ತ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ಈ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಚಂದನ್ ಮತ್ತು ನಿವೇದಿತಾ ಗೌಡ ಇಬ್ಬರು ಕ್ಯೂಟ್ ಕಪಲ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅವ್ರದ್ದೇ ಆದ ರೀತಿಯಲ್ಲಿ ಕ್ಯೂಟ್ ಇಬ್ಬರು ಸಹ ಇದ್ದಾರೆ. ಚಂದನ್ ರ್ಯಾಪು ಕನ್ನಡ ಇಂಡಸ್ಟ್ರಿದು, ದೆನ್ ನಿವೇದಿತಾ ಗೌಡ ಬಂದು ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಪರಿಚಿತ ಆದಂಥವರು. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಇದ್ದಿದ್ದರಿಂದ ಅವರು ಬಿಗ್ ಬಾಸ್ಗೆ ಎಂಟ್ರಿ ತಗೊಂಡಿದ್ದಂಥವ್ರು. ಹಾಗೆ ಚಂದನ್ ಅವರು ರ್ಯಾಪರ್ ಅನ್ನೋ ಕಾರಣಕ್ಕೆ ಎಂಟ್ರಿ ತಗೊಂಡಿದ್ರು. ಸೊ ಇಬ್ಬರು ಸೀಸನ್ 5 ಬಿಗ್ ಬಾಸ್ ಮನೆಗೆ ಹೋಗಿದ್ದಂಥವ್ರು. ಅಲ್ಲಿ ತನಕ ಅವರಿಬ್ಬರು ಮಧ್ಯೆ ಯಾವುದೇ ರೀತಿ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ಸ್ ಏನೂ ಇರಲಿಲ್ಲ. ಅಲ್ಲಿ ಪರಿಚಯ ಆದಂಥ ಆ ಜೋಡಿ ಬಿಗ್ ಬಾಸ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ಅವ್ರದ್ದೇ ಆದಂಥ ಕನೆಕ್ಷನ್ಸ್ ಇರುತ್ತಲ್ಲ. ಸೊ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಮೀಟ್ ಆಗೋದು, ಅದು ಇದು ಲೈಕ್ ಫೋನ್ ಕಾನ್ವರ್ಸೇಷನ್ಸ್, ನಂಬರ್ ಎಕ್ಸ್ಚೇಂಜಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೊ ಆ ಇದರಲ್ಲಿ ಹೋದಾಗ ಚಂದನ್ ಶೆಟ್ಟಿಯವರು ನಿವೇದಿತಾಗೆ ಪ್ರಪೋಸ್ ಮಾಡಿದರು ಯುವ ದಸರಾನಲ್ಲಿ. ಯುವ ದಸರಾ ಸ್ಟೇಜ್ನ ಪ್ರಪೋಸ್ ಮಾಡೋಕ್ಕೆ ಯೂಸ್ ಮಾಡಿಕೊಂಡ್ರು ಅನ್ನೋದಕ್ಕೂ ಸಹ ತುಂಬಾ ಅಲಿಗೇಷನ್ಸು ಅದು ಇದು ಅಂತ ಎಲ್ಲ ಆಗಿತ್ತು. ಇಬ್ಬರೂ ಮದುವೆ ಆಗಿದ್ದಾರೆ. ಸೊ ತುಂಬ ಚೆನ್ನಾಗೇ ಇದ್ದರು ಅಂತ ಔಟ್ಸೈಡ್ ಜನಕ್ಕೆ ಗೊತ್ತಿರುತ್ತೆ. ಬಟ್ ಇನ್ಸೈಡ್ ಏನೇನಿರುತ್ತೆ ಅಂತ ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ಈ ವಿಷಯದ ಬಗ್ಗೆ ನಾನೇನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ತುಂಬಾ ಸೋಷಿಯಲ್ ಮೀಡಿಯಾ ಈ ರೀತಿ ರೀಲ್ಸು ಯೂಟ್ಯೂಬು ಎಲ್ಲದನ್ನು ನೋಡ್ತಾ ಇದ್ದೀನಿ. ಬಟ್ ಅಲ್ಲಿ ಕೆಲವೊಬ್ಬರು ಗಂಡ ಹೆಂಡ್ತಿರು ಸ್ಕ್ರೀನ್ನ ಶೇರ್ ಮಾಡ್ಕೋತಾರೆ ಅಲ್ಲ, ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಅನ್ಯೋನ್ಯವಾಗಿರ್ತಾರೆ. ಆ್ಯಂಡ್ ಲೈಕ್ ಹೇಗೆ ಅಂದರೆ ಬೇರೆ ಜನಕ್ಕೆ ಹೊಟ್ಟೆ ಉರಿ ಪಡಿಸೋವಷ್ಟು ಚೆನ್ನಾಗಿರ್ತಾರೆ. ಸೊ ಈ ರೀತಿ ನಮ್ಮ ಲೈಫಲ್ಲಿ ಯಾಕಿಲ್ಲ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕೊಳ್ಳೋವಷ್ಟು ಚೆನ್ನಾಗಿರ್ತಾರೆ. ಸೊ ಅಂಥದ್ದೇ ಒಂದು ಜೋಡಿ ಈ ನಿವೇದಿತಾ ಮತ್ತು ಚಂದನ್ ಗೌಡ. ಸೊ ಈಗಿರುವಾಗ ಅವ್ರನ್ನ ನೋಡಿ ಅಷ್ಟು ಜಲಸಿ ಪಡ್ಕೊಳ್ತಿದ್ದ ನಮ್ಮಂಥ ತುಂಬ ಜನಗಳು ಈಗ ಅವ್ರ ಬಗ್ಗೆ ಮಾತಾಡೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕೆ, ಏನಾಯಿತು, ಅಷ್ಟು ಚೆನ್ನಾಗಿದ್ರಲ್ಲ, ಹಿಂಗೆ ಯಾಕಾಯಿತು, ಹೌದಲ್ಲ ಕ್ವೆಶ್ಚನ್ ಮಾರ್ಕ್. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ವೆರಿ ಹೈ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಏನೇ
ಮಾಡಿದ್ರು ಲೈಕ್ ಹಾಂ ಹೌದಾ 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 ಅಂತ ನಮ್ಮ ಹಾಗೆ ಕಾಮನ್ ಪೀಪಲ್ ತುಂಬ ಜನ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇರ್ತೀವಿ ಏನಾಗ್ತಾ ಇದೆ ಏನು ಎತ್ತ ಅಂತ. ಸೊ ಹೀಗಿರುವಾಗ ಈ ಸೋಷಿಯಲ್ ಮೀಡಿಯಾ ಬಾಯಿಗೆ ಸಿಗಾಕೊಂಡ್ರೆ ಖಂಡಿತವಾಗ್ಲೂ ಯಾರಿಗೂ ಉಳಿಗಾಲ ಇರೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಂದು ಸರ್ವೈವ್ ಆಗ್ತಾ ಇದ್ದಾರೆ. ಗಂಡ ಹೆಂಡತಿ ಸ್ಕ್ರೀನ್ನ ಅಷ್ಟು ಚೆಂದಾಗಿ ಶೇರ್ ಮಾಡ್ತಾ ಇದ್ದಾರೆ, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ. ಈ ರೀತಿ ನಾವ್ಯಾಕಿಲ್ಲ ಅನಿಸೋ ಅಷ್ಟು ಚೆನ್ನಾಗಿ ಅವರು ಸ್ಕ್ರೀನಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅವ್ರಗಳ ಬಗ್ಗೆ. ಸೊ ಹಾಗಿರುವಾಗ ಆಲ್ ಆಫ್ ಎ ಸಡನ್ ಅವ್ರ ಲೈಫಲ್ಲಿ ಹೀಗಾಯಿತು, ಬ್ರೇಕಪ್ ಆಯಿತು, ಅವ್ರು ದೂರ ಆದರು ಅಂತ ಕೇಳಿಬಿಟ್ರೆ ಖಂಡಿತವಾಗ್ಲೂ ಯಾರಿಗೆ ಆದರೂ ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕೆ, ಏನು, ಎತ್ತ, ಈಗಿನ್ನೂ ಚೆನ್ನಾಗಿದ್ರು ಈಗಿಲ್ಲ ಯಾಕೆ ಅಲ್ವಾ? ಸೊ ಇಂಥದ್ದೇ ತುಂಬ ವಿಷಯಗಳು ನನಗೂ ಎಷ್ಟೋ ಸಲ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಅಷ್ಟು ಚಂದ ಇರೋರು ಯಾಕೆ ಲೈಕ್ ಈ ರೀತಿ ಆಗತ್ತೆ ಅಂತ. ಆ್ಯಂಡ್ ಸಮ್ಟೈಮ್ಸ್ ಇಷ್ಟು ಚೆನ್ನಾಗಿದಾರಲ್ಲ, ಈ ರೀತಿ ನಿಜವಾಗ್ಲೂ ಅವ್ರು ಇರ್ತಾರಾ ಅಥವಾ ಕ್ಯಾಮ್ರಾ ಮುಂದೆ ಮಾತ್ರ ಈ ರೀತಿ ಪೋರ್ಟ್ರೇ ಮಾಡ್ಕೋತಾರಾ ಅಂತ ನಾನು ಮತ್ತು ಅಚ್ಚು ತುಂಬ ಸಲ ಮಾತಾಡ್ಕೊಂಡಿದ್ದೀವಿ ಗೈಸ್. ತುಂಬ ಸಲ, ಅದು ದಿನಕ್ಕೆ ಒಂದು ಸಲ ಅಟ್ಲೀಸ್ಟ್ 2 days ಒನ್ಸ್ ಆದರೂ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಲೈಕ್ ಹೌ ಇಸ್ ಇಟ್ ಪಾಸಿಬಲ್ ಅಂತ. ನಮ್ಮನೆ ನಾವು ಇಷ್ಟು ಒಳ್ಳೆಯವರಾದ್ರೂ ನಮಗೆ ಆ ರೀತಿ ಇಲ್ಲ. ಬಟ್ ಯಾಕೆ ಆ ರೀತಿ ಇದೆ, ಹೆಂಗೆ ಸಾಧ್ಯ? ಈ ರೀತಿ ನಿಜಕ್ಕೂ ಇರುತ್ತಾ? ಜಸ್ಟ್ ಅವರು ಆರ್ಟಿಫಿಷಿಯಲ್ ಆಗಿ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರಾ, ಪೋರ್ಟ್ರೇ ಮಾಡ್ಕೋತಾ ಇದ್ದಾರಾ ಅನ್ನೋದು ನನಗೂ ಅಚ್ಚುಗೂ ನಿಜಕ್ಕೂ ತುಂಬಾ ಕ್ವೆಶ್ಚನ್ ಮಾರ್ಕ್ ಇದೆ ಈ ರೀತಿಯಾದ ಕಪಲ್ಸ್ಗಳ ಮೇಲೆ. ಬಟ್ ಈಗ ನೀವು ನೋಡ್ಬೋದು ತುಂಬ ಜನ ಹೇಳ್ತಾ ಇದ್ದಾರೆ ಚಂದನ್ ನಿವೇದಿತಾ ವೆರಿ ಕ್ಯೂಟ್ ಕಪಲ್ಸ್ ಅಂತ. ಈವನ್ ನಾನು ಸಹ ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು. ಚಂದನ್ ಆದಂಥ ರೀತಿನಲ್ಲಿ ಫುಲ್ ಫೇಮ್ ಆಗಿದ್ದಾರೆ, ನಿವೇದಿತಾ ಗೌಡನೂ ಸಹ ಅವ್ರದ್ದೇ ಆದ ರೀತಿಯಲ್ಲಿ ಫೇಮ್ ಆಗಿದ್ದಾರೆ. ಬಟ್ ಇವರಿಬ್ಬರೂ ತುಂಬ ಚೆನ್ನಾಗಿ ಕ್ಯೂಟಾಗಿ ಅವರು ಸ್ಕ್ರೀನ್ನ ಶೇರ್ ಮಾಡ್ತಾಯಿದ್ರು. ಆ್ಯಂಡ್ ರೀಲ್ಸ್, ಮೇಯ್ನಾಗಿ ಈಗ ರೀಲ್ಸ್ ಎಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮು ರೀಲ್ಸು ಮತ್ತು ಯೂಟ್ಯೂಬು. ಸೊ ಇದೆಲ್ಲದರಲ್ಲೂ ಇಬ್ಬರು ಆ್ಯಕ್ಟಿವ್ ಆಗಿದ್ದಾರೆ. ಇಬ್ಬರು ಪರಸ್ಪರ ಲೈಕ್ ವೆರಿ ಕ್ಯೂಟ್ ಸ್ವೀಟ್, ಇಬ್ರಿಗೂ ಮ್ಯೂಚುಯಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ್ಯಂಡ್ ಇಬ್ಬರು ತುಂಬ ಒಳ್ಳೆ ರೀತಿಯಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿನಲ್ಲೇ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಎಲ್ಲೂ ಅವ್ರ ಮಧ್ಯ ಸಣ್ಣದಾದಂಥ ಬಿರುಕಿರೋದನ್ನು ಇಷ್ಟು ದಿನ ತೋರಿಸ್ಕೊಂಡಿಲ್ಲ ಅವ್ರುಗಳು. ಸೊ ಹೀಗಿರುವಾಗ ಆಲ್ ಆಫ್ ಎ ಸಡನ್ ಡಿವೋರ್ಸ್ ಅಂತಕ್ಕೆ ಹೋಗಿದೆ. ಆಲ್ರೆಡಿ ಡಿವೋರ್ಸ್ ಆಗೋಗಿದೆ, ಕೋರ್ಟು ಪರ್ಮಿಟ್ ಮಾಡಿದೆ, ಒಪ್ಪಿಗೆ ಕೊಟ್ಟಿದೆ ಅಂತ ನೋಡೋದಾದರೆ ಇದು ಹೇಗೆ ಸಾಧ್ಯ ಅಂತ ನನಗಂತೂ ಕ್ವೆಶ್ಚನ್ ಮಾರ್ಕ್ ಆಗ್ತಾ ಇದೆ. ನಿಮಗೆ ಕ್ವೆಶ್ಚನ್ ಮಾರ್ಕ್ ಆಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ರೀಸನ್ಸ್ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಆಯಿತಾ. ಬಟ್ ನನ್ನ ಪ್ರಕಾರ ಡಿವೋರ್ಸ್ ಒಂದೇ ಸಲ್ಯೂಷನ್ ಅಲ್ಲ. ಎಲ್ಲದಕ್ಕೂ ಡಿವೋರ್ಸೇ ಸಲ್ಯೂಷನ್ ಆದರೆ ಲೈಫಲ್ಲಿ ಏನೂ ಇಲ್ಲ ಗಾಯ್ಸ್. ಲೈಫಲ್ಲಿ ನಮ್ಮತನ ಅನ್ನೋದೇ ಇರೋದಿಲ್ಲ. ಅಫ್ಕೋರ್ಸ್ ಏನೇ ಆದ್ರೂ ಎಲ್ಲ ಬಂದು ಹೋಗುತ್ತೆ, ಯಾವುದು ಪರ್ಮನೆಂಟ್ ಅಲ್ಲ. ಇಲ್ಲಿ ಪರ್ಮನೆಂಟ್ ಅಂತ ಇರೋದು ಜಸ್ಟ್ ಗಂಡ ಹೆಂಡತಿ ಸಂಬಂಧ. ಇದು ಸಹ ಪರ್ಮನೆಂಟ್ ಅಲ್ಲ, ಬಟ್ ಸ್ಟಿಲ್ ನಮ್ಮ ಆಗಿನ ಕಾಲದಿಂದ ಬಂದಿರೋ ರೀತಿಯಲ್ಲಿ ಹೋದರೆ ಗಂಡ ಹೆಂಡತಿ ಸಂಬಂಧ ಪರ್ಮನೆಂಟ್. ಸೊ ಇಂಥ ಸಂಬಂಧನ ಚಿಕ್ಕ ವಿಷಯಕ್ಕೆ ಕಳ್ಕೊಳ್ಳೋಕ್ಕೆ ಹೋಗಬಾರ್ದು. ಅಫ್ಕೋರ್ಸ್ ಆ ಮೊಮೆಂಟಲ್ಲಿ ಎಲ್ರಿಗೂ ಮೀನ್ಸ್ ಏನಿರುತ್ತೆ, ಆ ಮೊಮೆಂಟಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ ಅಥವಾ ನೋವು ಇರುತ್ತೆ. ಅಫ್ಕೋರ್ಸ್ ಇದರಿಂದ ಹೊರಗೆ ಬರಬೇಕು ಅಂತ ಅನಿಸುತ್ತೆ, ಅದನ್ನು ವ್ಯಕ್ತ ಮಾಡ್ಬೋದು. ಬಟ್ ಅದನ್ನು ಸ್ವಲ್ಪ ದಿನ ಬಿಟ್ಟು ಯೋಚನೆ ಮಾಡಿ ಅದಾದಮೇಲೆ ಏನು ಹೇಗೆ ಎತ್ತ ಅಂತ ಎಲ್ಲ ಯೋಚನೆ ಮಾಡಿದ್ರೆ ಎಲ್ಲೋದ್ರೂ ಇದ್ದಿದ್ದೇನೆ. ಸೊ ಇರೋ ಕಡೆನೇ ನಾವು ಜೀವನ ಮಾಡಬೇಕು ಅನ್ನೋದು ಅರಿವಾಗತ್ತೆ. ಸೊ ಈ ರೀತಿ ಯಾಕೆ ನಿವೇದಿತಾ ಗೌಡ ಮತ್ತು ಚಂದನ್ ಅವರು ಯೋಚನೆ ಮಾಡಲಿಲ್ಲ ಅನ್ನೋದು ಇಲ್ಲಿ ಕ್ವೆಶ್ಚನ್ ಮಾರ್ಕ್. ಸೊ ಏನೇನೋ ಜಗಳ ಆಡಿರೋರೇ, ಹೆಂಗೆಂಗೋ ಇರೋರೇ ಲೈಕ್ ಒಟ್ಟಿಗೆ ಸಂಸಾರ ಮಾಡೋಣ ಅಂತ ಮಾಡ್ತಾ ಇರ್ತಾರೆ. ಬಟ್ ಇವರು ಇಬ್ಬರು ಅವ್ರದ್ದೇ ಆದ ರೀತಿಯಲ್ಲಿ ಚೆನ್ನಾಗಿದ್ದಾರೆ. ಬಟ್ ಆಲ್ ಆಫ್ ಎ ಸಡನ್ ಈ ರೀತಿ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನು? ಡಿವೋರ್ಸ್ ಅಂತಕ್ಕೆ ಹೋಗೋವಂಥದ್ದು ಏನಾಗಿದೆ ಗೈಸ್? ಏನೂ ಆಗಿರಲ್ಲ. ಬಟ್ ಈ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಪ್ರೊಜೆಕ್ಷನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಇನ್ನೊಂದು ಮಾತು ಹೇಳಬೇಕು ಅಂದರೆ ನಿಜಕ್ಕೂ ನಾನು ಇವತ್ತಿನ ತನಕ ನಾನು ಯಾರಿಗೂ ಕೆಟ್ಟದ್ದು ಬಯಸ್ದವಳಲ್ಲ. ಆ್ಯಂಡ್ ನಾನು ಯಾರು ಹಾಳಾಗಬೇಕು ಅಂತ ಅಂದ್ಕೊಂಡಿದ್ದವಳಲ್ಲ. ಆ್ಯಂಡ್ ಯಾರ ಬಗ್ಗೆನೂ ನಾನು ಮಾತಾಡೋಕ್ಕೂ ಇಷ್ಟಪಡಲ್ಲ. ಬಟ್ ನನಗನ್ಸಿರೋ ಪ್ರಕಾರ ಇವರಿಬ್ಬರು ಒಟ್ಟಿಗೆ ಇರಬೇಕಿತ್ತು.
ಲೈಕ್ ಈ ರೀತಿ ಮಾಡ್ಕೋಬಾರ್ದಿತ್ತು. ಆಲ್ ಆಫ್ ಎ ಸಡನ್ ಡಿವೋರ್ಸ್ ಅಂದರೆ ಡೆಫಿನೆಟ್ಲಿ ಅಲ್ಲಿ ಏನಿದೆ ಎತ್ತ ಅಂತ ಕ್ಯೂರಿಯಾಸಿಟಿ ಆಗುತ್ತೆ. ಎಲ್ರೂ ಏನಿದೆ ಎತ್ತ ಅಂತ ಕ್ಯೂರಿಯಾಸಿಟಿ ಹಾಕಿದ್ರೆ ನನಗೆ ನೆಕ್ಸ್ಟ್ ಲೆವೆಲಲ್ಲಿ ಒಂದು ಥಾಟ್ ಬರ್ತಾ ಇದೆ. ಅದು ಏನಪ್ಪ ಅಂದರೆ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಅದಕ್ಕೂ ಮುಂಚೆ ಇವ್ರುಗಳು ಡಿವೋರ್ಸ್ ತಗೊಳ್ಳೋಕ್ಕೆ ಕಾರಣ ಏನು, ಈಗ ಹರಿದಾಡ್ತಾ ಇರೋ ವಿಷಯಗಳು ಏನಪ್ಪ ಅಂದರೆ ಅವರು ಅವ್ರದ್ದೇ ಆದ ಕರಿಯರಲ್ಲಿ ಇನ್ನೂ ಸಾಧನೆ ಮಾಡಬೇಕಂತೆ. ಸೊ ಹಾಗಾಗಿ ಅವರು ಈ ಡಿವೋರ್ಸ್ನ ತಗೋತಾ ಇದ್ದಾರೆ. ಇದು ಮೊದಲನೇ ಕಾರಣ. ಆ್ಯಂಡ್ ಸೆಕೆಂಡ್ ರೀಸನ್ ಏನಪ್ಪ ಅಂದರೆ ನಿವೇದಿತಾ ಗೌಡರವರು ಅಬ್ರಾಡಿಗೆ ವಿದೇಶಕ್ಕೆ ಹೋಗಿ ಅವ್ರದ್ದು ಹೈಯರ್ ಸ್ಟಡೀಸ್ ಮಾಡಬೇಕಂತೆ. ಸೊ ಇದು ಎರಡನೇ ಕಾರಣ. ಆ್ಯಂಡ್ ಅಲ್ಲಿ ಇಲ್ಲಿ ಹರಿದಾಡ್ತಾ ಇರೋ ಮೂರನೇ ಕಾರಣ ಅಂದರೆ ಚಿಕ್ಕ ಪುಟ್ಟ ಕಲಹಗಳು, ವೈಮನಸ್ಯಗಳು. ಸೊ ಇಷ್ಟೇ ಎಲ್ಲ ಮೇಜರಾಗಿ ಎಲ್ಲ ಕಡೆ ಪೋಟ್ರೆ ಆಗ್ತಾ ಇರೋದು. ಬಟ್ ಅಲ್ಲಿ ಇಲ್ಲಿ ಕೆಲವೊಂದು ಕಡೆ ಮಗು ವಿಚಾರಕ್ಕೆ ಈ ಡಿವೋರ್ಸ್, ಚಂದನ್ ರವರಿಗೆ ಮಗು ಬೇಕು, ನಿವೇದಿತಾ ಗೌಡರವರು ಈಗಲೇ ಮಗು ಬೇಡ ಸೊ ಅಂತ ಹೇಳ್ತಿದ್ದಾರೆ ಅನ್ನೋದು ಅಲ್ಲೋ ಇಲ್ಲೋ ಒಂದು ಕಡೆ ಕೊಟ್ರೆ ಆಗ್ತಾ ಇದೆ. ಬಟ್ ಈಗ ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ಈ 4 ವಿಷಯನೂ ಸಹ ಅವರು ಒಟ್ಟಿಗೆ ಇದ್ದೇ ಏನಾದರೂ ಮಾಡ್ಬೋದಿತ್ತು. ಡಿವೋರ್ಸ್ ತನಕ ಹೋಗೋ ನೆಸೆಸಿಟಿ ಇರಲಿಲ್ಲ. ಅದರಲ್ಲೂ ಅವ್ರುಗಳು ಒಟ್ಟಿಗೆ ಬಂದು ನಗ್ನಗ್ತಾ, ಲೈಕ್ ಆ ಕಡೆ ಈ ಕಡೆ ಮುಖ ಮಾಡ್ಕೊಂಡು ಬಂದಿಲ್ಲ, ಇಬ್ಬರು ಒಟ್ಟಿಗೆ ಬಂದಿದ್ದಾರೆ, ನಗ್ನಗ್ತಾ ಕೈ ಇಟ್ಕೊಂಡು ಹೋಗಿದ್ದಾರೆ. ಸೊ ಇದೆಲ್ಲ ಬರ್ತಾ ಇದೆ ಟಿ ವಿನಲ್ಲಿ ಅಥವಾ ಏನದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದನ್ನು ನೋಡಿದ್ರೆ ನನಗೂ ಅನಿಸುತ್ತೆ, ಹೌ ಇಸ್ ಇಟ್ ಪಾಸಿಬಲ್, ಏನಿದು ಅಂತ ನನಗೆ ನಂಬಕ್ಕೆ ಈಗಲೂ ಆಗ್ತಾ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ನನ್ನ ಒಪಿನಿಯನ್ ಹೇಳಬೇಕು ಅಂದರೆ, ಸಮ್ಟೈಮ್ಸ್ ಇದನ್ನೆಲ್ಲ ಒಂದು ಹೈ ಗಿಮಿಕ್ಸ್ ಅಂತಲೂ ಹೇಳ್ಬೋದು. ಅಫ್ಕೋರ್ಸ್ ಅವರು ವಿದೇಶಕ್ಕೂ ಹೋಗ್ಬೋದು, ಅವರು ಅವ್ರದ್ದೇ ಆದ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಬಟ್ ಎಗೇನ್ ಅವರೆಲ್ಲೋ ಒಂದು ಕಡೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಮತ್ತೆ ಒಂದಾಗ್ತಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಇವಾಗ ಏನಪ್ಪ ಅಂದರೆ ಎಲ್ಲರೂ ಹೈಯಲ್ಲಿರಬೇಕು ಅಂತ ಅನ್ಕೋತಾರೆ. ಸೊ ಸುದ್ದಿನಲ್ಲಿರಬೇಕು. ಬಟ್ ಆ ಸುದ್ದಿ ಹೇಗಿರಬೇಕು ಅಂದರೆ ಇಷ್ಟೊಂದು ಶಾಕಿಂಗ್ ಆಗಿರಬಾರ್ದು, ಏನೋ ಅಲ್ಪ ಸ್ವಲ್ಪ ಇರಬೇಕು. ಬಟ್ ಇವರು ಇಷ್ಟೊಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ನನಗೆ ಅನ್ನಿಸ್ತಾ ಇರೋದೇನಪ್ಪ ಅಂದರೆ ಇವರು ಮತ್ತೆ ಒಂದಾಗೆ ಆಗ್ತಾರೆ ಅಂತ. ಈ ರೀಸನ್ಸ್ ಎಲ್ಲ ಇಟ್ಕೊಂಡು ಇವರು ಬೇರೆ ಆಗ್ತಾ ಇದ್ರೆ, ಬಟ್ ಅದರೊಳಗೆ ಏನು ರೀಸನ್ಸ್ ಇದೆ ಅಂತ ನಿಜಕ್ಕೂ ನನಗಂತೂ ಗೊತ್ತಿಲ್ಲ. ನಾನು ಬಟ್ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಐ ಆಮ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ದಿಸ್. ಬಿಕಾಸ್ ನಾನು ತುಂಬ ಸಲ ಅನ್ಕೋತಾ ಇದ್ದೆ, ಗಂಡ ಹೆಂಡತಿ ಈ ರೀತಿ ಇಷ್ಟು ಕ್ಲೋಸ್ ಆಗಿರೋಕ್ಕೆ, ಇಷ್ಟು ಚೆನ್ನಾಗಿ ಸ್ಕ್ರೀನ್ ಶೇರ್ ಮಾಡೋಕ್ಕೆ, ಲೈಕ್ ಯಾವುದೇ ರೀತಿ ತಪ್ಪುಗಳಿಲ್ದಾನೆ, ಲೈಕ್ ಅವ್ರನ್ನ ಪಾಯಿಂಟ್ ಔಟ್ ಮಾಡ್ದಾನೆ ಇಷ್ಟು ಸಪೋರ್ಟ್ ಮಾಡೋ ಗಂಡಂಗೆ ಸಪೋರ್ಟ್ ಮಾಡೋ ಹೆಂಡ್ತಿ ಇರೋಕ್ಕೆ ಸಾಧ್ಯನಾ ಅಂತ. ಇದೊಂದೇ ಜೋಡಿ ಅಲ್ಲ, ಇನ್ನೂ ತುಂಬ ಜೋಡಿಗಳಿದ್ದಾವೆ ಇನ್ಸ್ಟಾಗ್ರಾಮ್ ಮತ್ತು ಈ ಯೂಟ್ಯೂಬ್ಗಳಲ್ಲಿ. ಸೊ ಅನಿಸುತ್ತೆ, ಯಾಕಪ್ಪ ಅನಿಸುತ್ತೆ ಅಂದರೆ, ನಿಜ ಹೇಳ್ತೀನಿ, ನಾನು ತುಂಬ ಒಳ್ಳೆಯವಳು, ಬಟ್ ನನಗೆ ಯಾಕಿಲ್ಲ ಅನ್ನೋ ಕ್ವೆಶ್ಚನ್ ಮಾರ್ಕ್ ರೇಸ್ ಆದಾಗ ಈ ರೀತಿ ಥಾಟ್ಸ್ ಎಲ್ಲ ಬರುತ್ತೆ ನನಗೆ. ಬಟ್ ಸ್ಟಿಲ್ ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ, ಅಫ್ಕೋರ್ಸ್ ನೋಡಿ, ಈಗ ಸಡನ್ನಾಗಿ ಡಿವೋರ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ರೀಸನ್ಸ್ ಇದನ್ನು ಕೊಡ್ತಾ ಇದ್ದಾರೆ. ಇದನ್ನು ನಂಬೇಕೋ ಬೇಡವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಇದೇ ನಿಜ ಗೈಸ್, ಇದೇ ನಿಜ, ಅವ್ರದ್ದು ಡಿವೋರ್ಸ್ ಆಗಿದೆ. ಬಟ್ ಪರ್ಸ್ನಲ್ ಒಪಿನಿಯನ್ ನಂದು ಏನಪ್ಪ ಅಂದರೆ, ಅವರು ಡಿವೋರ್ಸ್ ಮಾಡ್ಕೋಬಾರ್ದಿತ್ತು, ಚೆನ್ನಾಗಿರಬೇಕಿತ್ತು. ಬಟ್ ಈಗ ನಿವೇದಿತಾ ಗೌಡ ನಿಜಕ್ಕೂ ಬೇರೆ ದೇಶಕ್ಕೆ ಹೋಗಿ ಓದ್ತಾರಾ, ಅವ್ರ ಕರಿಯರ್ನ ಬಿಲ್ಡ್ ಮಾಡ್ಕೋತಾರ ಅನ್ನೋದು ಮೊದಲನೇ ಕ್ವೆಶ್ಚನು. ಯಾಕೆಂದರೆ ಅವರು ಗಿಲಿಗಿಲಿನಲ್ಲಿ ಕಂಟಿನ್ಯೂಸ್ ಆಗಿದ್ದಾರೆ. ಆ್ಯಂಡ್ ಅವರು ಪಾರ್ಟ್ ಆಫ್ ದ ಗಿಲಿಗಿಲಿ ಟೀಮ್. ಸೊ ಪ್ರತಿ ಎಪಿಸೋಡ್ಸಲ್ಲೂ ಇರ್ತಾರೆ. ದೆನ್ ಈಗಿರುವಾಗ ಅವರು ಫಾರಿನ್ಗೆ ಹೋಗ್ತಾರಾ ಹೈಯರ್ ಸ್ಟಡೀಸಿಗೆ ಅನ್ನೋದೊಂದು ಕ್ವೆಶ್ಚನ್ ಮಾರ್ಕ್ ಇದೆ. ಆ್ಯಂಡ್ ಇಷ್ಟು ಸಿಂಪಲ್ ವಿಷಯಕ್ಕೆ ಡಿವೋರ್ಸ್ ಬೇಕಿತ್ತಾ? ಇಬ್ಬರು ಒಟ್ಟಿಗೆ ಇದ್ಕೊಂಡೆ ಎಲ್ಲನೂ ಮ್ಯಾನೇಜ್ ಮಾಡ್ಬೋದಿತ್ತು ಅಂತಲೂ ಅನ್ನಿಸ್ತಾ ಇದೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಬಟ್ ಸ್ಟಿಲ್ ಈ ರೀತಿ ಆಗಬಾರ್ದು, ಯಾವುದೇ ಕಪಲ್ಸಿಗೂ ಆಗಬಾರ್ದು. ಏನೇ ಇದ್ರೂ ಕೂತು ಮಾತಾಡ್ಕೋಬೇಕು. ಕೆಲವೊಬ್ರು ಕೂತು ಮಾತಾಡ್ಕೊಳ್ಳಲ್ಲ, ಆವಾಗ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲ ಸರಿ ಹೋಗ್ಬಿಡತ್ತೆ. ಬಟ್ ಸ್ಟಿಲ್ ಎಷ್ಟರ ಮಟ್ಟಿಗೆ ಇದು ಸರಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ಒಪಿನಿಯನ್ಸ್ ಶೇರ್ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ.
ನಾನು ಯಾವುದೇ ಕಪಲ್ಸ್ ಬಗ್ಗೆ ಇವತ್ತಿನ ತನಕ ಮಾತಾಡಿಲ್ಲ, ಬಿಕಾಸ್ ನಾನು ಐ ಆಮ್ ಲೀಸ್ಟ್ ಬಾದರ್ಡ್. ನನಗೆ ಬೇರೆ ಏನಾಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ, ಯಾಕೆ ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವಳಲ್ಲ. ಬಟ್ ನನಗೂ ಅನಿಸಿದ್ದಿದೆ, ನಾನು ನೋಡಿದ್ದಿದೆ ರೀಲ್ಸ್ನ, ನಿವೇದಿತಾದು, ಚಂದನ್ ಶೆಟ್ಟಿದು, ದೆನ್ ಯೂಟ್ಯೂಬ್ ನೋಡ್ತೀನಿ. ಸೊ ಬಟ್ ನನ್ನ ಫೇವ್ರೆಟ್ ಕಪಲ್ಸ್ ಈ ರೀತಿ ಆದಾಗ ನನಗೂ ಏನಾದರೂ ಒಂದು ಒಪಿನಿಯನ್ ಶೇರ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ನಾನು ಸಹ ನನ್ನ ಒಪಿನಿಯನ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಬಟ್ ಇದಿಷ್ಟೇ ವಿಷಯಕ್ಕೆ ಇವರು ಡಿವೋರ್ಸ್ ತಗೊಂಡ್ರ? ಕಾಂಟ್ ಇವನ್ ಇಮ್ಯಾಜಿನ್ ಗೈಸ್. ಒಟ್ಟಿಗೆ ಇರ್ಬೋದಿತ್ತು. ಏನೇನೋ ಆಗುತ್ತೆ ಗೈಸ್, ಎಷ್ಟೆಲ್ಲ ಕಷ್ಟಗಳಿರುತ್ತೆ. ಆ್ಯಸ್ ಎ ಹ್ಯೂಮನ್, ನಾನು ಆ್ಯಸ್ ಎ ಮ್ಯಾರಿಡ್ ವಿಮನ್, ನನಗೆ ಗೊತ್ತು ಫ್ಯಾಮಿಲಿ ಅಂದರೆ ಹೇಗಿರುತ್ತೆ, ಎಷ್ಟು ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ, ನೆಗೆಟಿವಿಟೀಸ್ ಎಷ್ಟಿರುತ್ತೆ, ಪಾಸಿಟಿವಿಟಿ ಎಷ್ಟಿರುತ್ತೆ, ಗಂಡ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲನೂ ನಾನು ನೋಡಿದ್ದೀನಿ. ಸೊ ಹೀಗಿರುವಾಗ ನನ್ನ ಒಪಿನಿಯನ್ ಏನು ಅಂದರೆ, ಒಂದು ಸಲ ಪ್ರೀತಿಸಿ ಮದುವೆ ಆದಮೇಲೆ ಇರಬೇಕು ಗಾಯ್ಸ್, ಕೊನೆ ತನಕ ಇರಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು, ಅದು ಇಬ್ಬರಲ್ಲೂ ಇರಬೇಕು. ಅವರಿಬ್ಬರ ಮಧ್ಯ ಏನೂ ಅಂತ ಏನದು ದೊಡ್ಡದಾಗಿ, ಕೆಲವೊಬ್ಬರು ಇರ್ತಾರೆ ತುಂಬ ಸ್ಯಾಡಿಸ್ಟ್ ಇರ್ತಾರೆ, ಸೊ ಅಂಥವ್ರ ಜೊತೆ ಇರೋಕ್ಕಾಗಲ್ಲ. ಬಟ್ ಇಷ್ಟು ಕ್ಯೂಟ್ ಕಪಲ್ಸ್ ಯಾಕೆ ಇರಬಾರ್ದಿತ್ತು ಒಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಅನ್ನೋದು ಕ್ವೆಶ್ಚನ್ ಮಾರ್ಕ್ ಇರಬೇಕಿತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಹಾಗೆಯೇ ಈ ರೀತಿಯಾದ ಸ್ಟೆಪ್ಸ್ ಯಾರೂ ತಗೋಬೇಡಿ, ಕೂತು ಮಾತಾಡ್ಕೊಳ್ಳಿ. ಡಿವೋರ್ಸ್ ಒಂದೇ ಸಲ್ಯೂಷನ್ ಅಲ್ಲ, ಡಿವೋರ್ಸ್ಗಿಂತ ಮೀರಿದ್ದು ಇನ್ನೂ ಇರುತ್ತೆ. ಇಲ್ಲಿ ಒಂದು ಇವ್ರ ವಿಷಯದಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ಮಗು ಇಲ್ಲ ಮಧ್ಯ, ಹಾಗಾಗಿ ಇವರು ಇಷ್ಟು ಈಸಿಯಾಗಿ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಮಗು ಇದ್ದಿದ್ರೆ ಕ್ವೆಶ್ಚನ್ ಮಾರ್ಕ್ ಆಗ್ತಾ ಇತ್ತು. ಸೊ ಇಬ್ಬರು ಥಿಂಕ್ ಮಾಡ್ತಾ ಇದ್ರು ಅನ್ಸುತ್ತೆ. ಮದುವೆ ಆಗಿ 4 ವರ್ಷ ಆಗಿದೆ, ಇಷ್ಟರಲ್ಲಿ ಮಗು ಮಾಡ್ಕೊಂಡಿದ್ದಿದ್ರೆ ಇವರು ಈ ರೀತಿ ಸ್ಟೆಪ್ಸ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ಯಾರು ಬಿಡ್ತಾನೂ ಇರಲಿಲ್ಲ. ಬಟ್ ಇವಾಗ ಏನಪ್ಪ ಅಂದರೆ, ಮದುವೆ ಆಗಿ 4 ವರ್ಷ ಆದರೂ ಮಕ್ಕಳಿಲ್ಲ. ಸೊ ಅವ್ರದ್ದೇ ಆದ ಫ್ರೀಡಮಲ್ಲಿ ಅವರುಗಳು ಇದ್ದಾರೆ, ಅವ್ರದ್ದೇ ಆದ ಸರ್ಕಲಲ್ಲಿ ಅವ್ರುಗಳು ಇದ್ಮೇಲೆ ಒಬ್ರಿಗೊಬ್ರಿಗೆ ಅದಕ್ಕೆ ಏನದು, ಇಬ್ರು ಯಾವತ್ತೂ ಎಲ್ಲೂ ನೆಗೆಟಿವ್ಸ್ ಶೇರ್ ಮಾಡ್ಕೊಂಡಿಲ್ಲ ಅಂದಮೇಲೆ ಇಬ್ಬರು ಅವ್ರದ್ದೇ ಆದಂಥ ಫ್ರೀಡಮಲ್ಲಿ ಇದ್ದಾರೆ. ಸೊ ಹೀಗೆ ಇರ್ಬೋದಿತ್ತು ಅಲ್ವಾ? ಬಟ್ ಈ ರೀತಿನಲ್ಲಿ ಯೋಚನೆ ಮಾಡೋಕ್ಕೋದ್ರೆ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರೋದು, ವಿದೇಶಕ್ಕೆ ಹೋಗಿ ಸ್ಟಡೀಸ್ ಮಾಡೋದು ಅಲ್ಲ, ಕರಿಯರ್ ಪ್ಲ್ಯಾನ್ಸು ಅಲ್ಲ, ಇಲ್ಲಿ ಮೇಯ್ನಾಗಿ ಮೇ ಬಿ ಮಗುದೇ ಇರಬೇಕು ಅನಿಸುತ್ತೆ. ಬಿಕಾಸ್ ಫ್ಯೂ ಗರ್ಲ್ಸಿಗೆ ಮಕ್ಕಳು ಮಾಡ್ಕೊಳ್ಳೋದು, ಲೈಕ್ ಫ್ಯಾಮಿಲಿ ಬಾಂಡು ಅದ್ರ ಸುತ್ತನೇ ಇರೋದು ಇಷ್ಟ ಆಗಲ್ಲ. ಮೇ ಬಿ ಆ ನೇಚರ್ ನಿವೇದಿತಾದಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಚಂದನ್ಗೆ ಆಲ್ರೆಡಿ ಫುಲ್ ಮೆಚ್ಯೂರ್ನೆಸ್ ಇದೆ ಆ್ಯಂಡ್ ಅವರಿಗೆ ಮಗು ಬೇಕು ಅಂತ ಅನಿಸಿರ್ಬೋದು. ಇದೊಂದು ರೈಟ್ ಟೈಮ್. ಸೊ ಈಗಿನ ಕಾಲದಲ್ಲಿ ಮಗುನ ಯಾವಾಗ ಬೇಕಾವಾಗ ಪಡ್ಕೊಳ್ಳೋಕ್ಕೂ ಆಗಲ್ಲ, ಅದು ತುಂಬಾ ಕಷ್ಟ ಇದೆ. ಆ್ಯಂಡ್ ವಯಸ್ಸಾದಂಗೆ ನಿಜಕ್ಕೂ ಮಕ್ಕಳಾಗೋದು ತುಂಬಾ ಕಷ್ಟ. ಸೊ ಹೀಗಿರುವಾಗ ಈ ಟೆನ್ಷನ್ಸು, ಈ ವರೀಸು, ದೆನ್ ನೆಕ್ಸ್ಟ್ ಇನ್ನೂ ಮುಂದೂಡಿದ್ರೆ ಮಕ್ಕಳಾಗೋದೇ ಇಲ್ಲ ಅನ್ನೋ ಸ್ಟೇಜ್ಗೂ ಹೋಗ್ಬೋದು. ಸೊ ಮಗು ವಿಚಾರನೇ ಈ ಡಿಸಿಷನಿಗೆ ಕಾರಣ ಇರ್ಬೋದಾ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಬಟ್ ನನ್ನ ಅನಿಸಿಕೆ ಇಲ್ಲಿ ಮುಖ್ಯ ಅಲ್ಲ. ಬಟ್ ಮಗು ವಿಚಾರ ಆಗಿದ್ರೂ ಸಹ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಅದ್ರ ಬಗ್ಗೆ ಡೀಲ್ ಮಾಡ್ಕೋಬೋದಿತ್ತು ಅವರು. ಇಟ್ಸ್ ಅ ರೈಟ್ ಟೈಮ್, ರೈಟ್ ಏಜ್ ಮಗು ಮಾಡ್ಕೊಳ್ಳೋಕ್ಕೆ. ಅಫ್ಕೋರ್ಸ್ ಯಾವಾಗ ಬೇಕಾದ್ರೂ ನಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೋಬೋದು, ಆದರೆ ಮಗುನ ಯಾವಾಗ ಬೇಕಾದರೂ ಪಡ್ಕೊಳ್ಳೋದು ತುಂಬಾ ಕಷ್ಟ. ಈಗಿನ ಏನದು ಚೇಂಜಸ್, ಎನ್ವೈರ್ನಮೆಂಟು ಇದನ್ನೆಲ್ಲ ನೋಡಿದ್ರೆ ತುಂಬಾ ಕಷ್ಟ. ಹಾಗಾಗಿ ಅವರಿಬ್ಬರು ಕೂತು ಮಾತಾಡಿಕೊಂಡು ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ತೊಗೋಬೋದಿತ್ತು. ಬಟ್ ಅವರ ಮಟ್ಟಿಗೆ ಯೋಚನೆ ಮಾಡೋಕ್ಕೆ ಹೋದರೆ ಇದನ್ನೆಲ್ಲ ಅವ್ರು ಮಾಡಿರ್ತಾರೆ, ಆಮೇಲೆ ಫೈನಲ್ ಆಗಿ ಡಿವೋರ್ಸ್ ಅಂತಕ್ಕೆ ಹೋಗಿರ್ತಾರೆ. ಬಟ್ ಅಕಸ್ಮಾತ್ ಮಾಡಿಲ್ಲ ಅಂದರೆ ಥಿಂಕ್ ಮಾಡ್ಬೋದಿತ್ತು, ಒಪಿನಿಯನ್ಸ್ ತೊಗೋಬೋದಿತ್ತು ಅವರು. ಅಟ್ಲೀಸ್ಟ್ ಇದ್ರ ಬಗ್ಗೆ ಸ್ವಲ್ಪನಾದರೂ ಕ್ಲೂ ಬಿಟ್ಟಿದ್ರೆ ಜನರ ಅಭಿಪ್ರಾಯ ಅವ್ರಿಗೆ ಗೊತ್ತಾಗೋದು, ಆಮೇಲೆ ಅವರು ಒಂದು ತೀರ್ಮಾನ ತಗೋಬೇಕಿತ್ತು. ಸೊ ಇದು ಯಾವುದೂ ಮಾಡಿಲ್ಲ, ಆಲ್ ಆಫ್ ಎ ಸಡನ್
ಆಲ್ರೆಡಿ ಡಿವೋರ್ಸ್ ಅಂತ ಕೂಗಿ ಡಿವೋರ್ಸ್ ಸಹ ಅವರು ಪಡ್ಕೊಂಡಿದ್ದಾರೆ. ಸೊ ಈಗ ಯಾರು ಏನೇ ಮಾತಾಡಿದ್ರು ಅದು ವ್ಯರ್ಥನೇ ಗೈಸ್. ಬಟ್ ಆದ್ರೂ ನಾನು ಕೆಲವೊಂದು ನೋಡಿದೆ ಕ್ಲಿಪ್ಪಿಂಗ್ಸು. ಪ್ರಥಮ್ ಅವರು ಇದ್ರ ಬಗ್ಗೆ ತುಂಬಾ ಕೋಪ ವ್ಯಕ್ತ ಮಾಡ್ತಾ ಇದ್ದಾರೆ. ಸೊ ಅವ್ರು ಈ ರೀತಿ ಮಾಡಬಾರ್ದಿತ್ತು. ಹಾಗೇನಾದರೂ ಆಗಿದ್ರೆ ನಾನು ಮೀಡಿಯೇಟರ್ ಆಗಿ ಹೋಗ್ತೀನಿ ಆ್ಯಂಡ್ ಧ್ರುವ ಸರ್ಜಾ ಸರ್ನ ಕರ್ಕೊಂಡು ಹೋಗ್ತೀನಿ. ಸೊ ಅವ್ರ ಮಾತಿಗೆ ಅವ್ರು ಬೆಲೆ ಕೊಡ್ತಾರೆ, ನಮ್ಮ ಮಾತಿಗೂ ಬೆಲೆ ಕೊಡ್ತಾರೆ, ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಕೊತಾ ಇದ್ದಾರೆ. ಸೊ ಇದು ಏನಾಗತ್ತೆ ಅಂತ ನೋಡಬೇಕು. ಅವರು ಮಿಲನ ಮೂವಿನ ಚಂದನ್ ಶೆಟ್ಟಿಗೆ ತೋರಿಸಿ, ಸೊ ಅದೆಲ್ಲ ಒಂದು ಲೆವೆಲ್ಲು, ಅದಾದಮೇಲೂ ಹೀಗಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದ್ರಲ್ಲಿದ್ದಾರೆ. ಸೊ ಏನಾಗತ್ತೆ, ಎಲ್ಲಿ ತನಕ ಇದು ಹೋಗುತ್ತೆ, ಯಾರು ಮಾತು ಕೇಳ್ತಾರೆ, ಫೈನಲ್ ಆಗಿ ಇದು ಏನು ಟ್ವಿಸ್ಟ್ ತಗೊಳುತ್ತೆ ಅನ್ನೋದು ಈಗ ಇರೋ ಕ್ವೆಶ್ಚನ್ ಮಾರ್ಕ್. ಬಟ್ ಸ್ಟಿಲ್ ನಾನು ಮನಸಾರ ವಿಶ್ ಮಾಡ್ತೀನಿ. ಯಾವುದೋ ಒಂದು ಮೊಮೆಂಟಲ್ಲಿ ಅವರು ಈ ಡಿಸಿಷನ್ ತಗೊಂಡಿರ್ಬೋದು ಆ್ಯಂಡ್ ಅವ್ರಿಗೆ ಡಿವೋರ್ಸು ಸಹ ಆಗಿರ್ಬೋದು. ಬಟ್ ಯಾವುದೋ ಒಂದು ಫೈನಲ್ ಅಲ್ಲ. ಸೊ ಅವ್ರು ಇನ್ನೂ ಥಿಂಕ್ ಮಾಡ್ಬೋದು, ಇನ್ನೂ ಥಿಂಕ್ ಮಾಡಿ, ಅಥವಾ ಇನ್ನೂ ತಿಳುವಳಿಕೆ ಇರೋರು ಅವರಿಗೆ ಹತ್ರದವರು ಬುದ್ಧಿ ಮಾತು ಹೇಳಿ ಅವ್ರು ಮತ್ತೆ ವಾಪಸ್ ಒಂದಾಗೋ ಚಾನ್ಸಸ್ಸು ಇರ್ಬೋದು. ಒಂದಾಗಲಿ ಅಂತಲೇ ನಾನು ಬಯಸ್ತೀನಿ ಗಾಯ್ಸ್. ಯಾವುದೇ ಹೆಣ್ಣು ಬೇರೊಂದು ಹೆಣ್ಣಿಗೆ ಕೆಟ್ಟದನ್ನು ಬಯಸಬಾರ್ದು, ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು. ಇದು ನನ್ನ ಮೋಟೋ. ಅವರಿಬ್ಬರು ಯಾವಾಗಲೂ ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಆ್ಯಂಡ್ ಆದಷ್ಟು ಬೇಗ ಅವರಿಬ್ಬರು ವಿಷಯದಲ್ಲಿ ಏನಾದರೂ ಪಾಸಿಟಿವ್ ನ್ಯೂಸ್ ಬರಲಿ ಅಂತಲೇ ನಾನು ಆಶಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ ನಾನು ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಬಿಕಾಸ್ ನನ್ನ ನೇಚರ್ ಅದಲ್ಲ. ಆದರೂ ಸಹ ನನಗೆ ಇವರು ಈ ರೀತಿಯಾಗಿ ಡಿವೋರ್ಸ್ ಆಗಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಒಟ್ಟಿಗೆ ಬಾಳಬೇಕು ಅನ್ನೋದೇ ನನ್ನ ಆಸೆ. ಸೊ ಬೇಗ ಒಂದಾಗಲಿ ಅವರು ಅಂತ ನಾನು ಕೂಡ ಆ ದೇವ್ರ ಹತ್ರ ಪ್ರೇ ಮಾಡ್ತೀನಿ. ಆ್ಯಂಡ್ ನಿಜಕ್ಕೂ ಪ್ರೇ ಮಾಡ್ತೀನಿ. ಬಿಕಾಸ್ ನಾನು ದೇವ್ರ ಪೂಜೆ ಎಲ್ಲ ಮಾಡಲ್ಲ, ಬಟ್ ಪ್ರೇ ಅಂತೂ ಮಾಡ್ತೀನಿ ಆ ಕಪಲ್ ಒಂದಾಗಿರಲಿ ಯಾವಾಗಲೂ ಅಂತ. ಸೊ ಏನಾಗುತ್ತೆ ನೋಡೋಣ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗಾಯ್ಸ್. ನೀವು ಸಹ ಪ್ರೇ ಮಾಡಿ ಆ ಕಪಲ್ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಲಿ ಅಂತ, ಮತ್ತೆ ಒಂದಾಗಲಿ ಅಂತ ಪ್ರೇ ಮಾಡಿ ಗಾಯ್ಸ್. ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಬಾಯ್.